ಓಂ ಶಾಂತಿ ಅವರೇ, ಲಿಪಿಗೆ ಆಗೋಲ್ಲ. ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಎಲ್ಲರೂ ಒಳ್ಳೆಯವ್ರೆ. ಇವರೇ, ನೀವು ವಿಘ್ನೇಶ್ವರಲ್ಲೆಲ್ಲ ಪೂಜೆ ಮಾಡ್ತೀರ, ಗಣಪತಿ ಎಲ್ಲ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಗಣಪತಿಯನ್ನು ಬಹಳ ಪ್ರೀತಿಯಿಂದ ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ಇಲ್ಲ, ಚಿಕ್ಕ ಮಕ್ಕಳು ಪೂಜೆ ಮಾಡ್ತಾರೆ ಗಣಪತಿ ಎಲ್ಲ, ದೊಡ್ಡವರು ಕೂಡ ಗಣಪತಿ ಹಬ್ಬ ಬಂದಾಗ ಪೂಜೆ ಮಾಡ್ತಾರೆ. ಅವರವರ ಬೀದಿಗಳು, ಗಲ್ಲಿಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳು ಇಟ್ಕೊಂಡು ಒಳ್ಳೆ DJ ಸೌಂಡ್ಗಳು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ, ಕುಣಿದು ಕುಪ್ಪಳಿಸ್ತಾ ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಮಾಡಿ ಎಲ್ಲರೂ ಆನಂದಿಸ್ತಾರೆ. ಆದರೆ ಗಣಪತಿ ಹಬ್ಬನ ಯಾಕೆ ಮಾಡ್ತೀವಿ ಅಂತ ಸಾಕಷ್ಟು ಮಂದಿಗೆ ಗೊತ್ತಿರಲ್ಲ. ಯಾರೋ ಕೆಲವರಿಗೆ ಗಣಪತಿ ಸ್ಟೋರಿ ಇಲ್ಲೊಂದು ಮತ್ತೊಂದು ಅದ್ರ ಬಗ್ಗೆ ಗೊತ್ತಿರ, ಸರಿಲ್ಲ. ನಾನು ಗಣಪತಿ ಬಗ್ಗೆ, ಗಣಪತಿಯನ್ನು ಯಾಕೆ ಆರಿಸೋದು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಸ್ವಲ್ಪ ಈಗಾಗಲೇ ಹೇಳಿದ್ದೀನಿ ಸಾಕಷ್ಟು ಬಾರಿ. ಈಗ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಮೊದಲು ನಮ್ಮ ಮನಸ್ಸಿನ ಮೇಲೆ ನಮಗೆ ಹಿಡಿತಾ ಇರಬೇಕು. ಈ ಕಾರಣಕ್ಕಾಗಿ ನಾವು ಗಣಪತಿಯನ್ನು ಆರಾಧಿಸ್ತೀವಿ. ನಮ್ಮ ಮನಸ್ಸೊಂದು ಹಿಡಿತದಲ್ಲಿದ್ದರೆ, ನಮ್ಮ ಹಿಡಿತದಲ್ಲಿ ನಾವು ಈ ಜಗತ್ತಿನಲ್ಲಿ ಏನೇನು ಬೇಕಾದ್ರೂ ಸಾಧಿಸ್ಬೋದು. ಅದಕ್ಕಾಗಿ ಗಣಪತಿಯನ್ನು ನಾವು ಆರಾಧಿಸ್ತೀವಿ. ಮನಸ್ಸು ಕರೆಕ್ಟಾಗಿದ್ದರೆ ನಾವು ಏನೇನು ಬೇಕಾದ್ರೂ ಸಾಧಿಸ್ಬೋದು. ಮನಸ್ಸೇ ಸರಿ ಇಲ್ಲಾಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಅದು ಹೇಗೆ ಅಂತ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಸರಿನಾ. ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಆದರೆ ಗಣಪತಿದೊಂದು ಸ್ಟೋರಿ ಇದೆ. ಯಾರೋ ಮೂಷಿಕಾಸುರನನ್ನು ಗಣಪತಿ ಸಂಹಾರ ಮಾಡ್ತಾನೆ, ಅನಂತರ ವಾಹನ ಮಾಡ್ಕೊಳ್ತಾನೆ. ಮೂಷಿಕಾಸುರ ಶರಣಾಗತಿ ಆಗ್ತಾನೆ ಗಣಪತಿಗೆ, ಆಮೇಲೆ ವಾಹನ ಆಗ್ತಾನೆ. ಅದು ಹೇಗೆ ಅನ್ನೋದು ಇಲ್ಲಿ ನೋಡೋಣ, ಸರಿನಾ. ನಮ್ಮ ಮನಸ್ಸು, ಈ ಮನಸ್ಸೆಲ್ಲ ಕಂಟ್ರೋಲ್ ತಗೊಳ್ಳೋಕ್ಕೆ ನಮ್ಮ ಪೂರ್ವಿಕರು ಗಣಪತಿಯೆಲ್ಲ ಆರಾಧಿಸಿದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಬರುತ್ತೆ. ಆಗ ಒಳ್ಳೆಯ ಬುದ್ಧಿ ನಮ್ಮಲ್ಲಿ ಉತ್ಪನ್ನ ಆಗುತ್ತೆ, ಸದ್ಬುದ್ಧಿ. ಈ ಸದ್ಬುದ್ಧಿಯಿಂದ ನಾವು ಒಳ್ಳೆಯ ಆಹಾರವೆಲ್ಲ ಸೇವನೆ ಮಾಡಿ, ಒಳ್ಳೆಯ ಆಚರಣೆಯಿಂದ ಆರೋಗ್ಯ ಭಾಗ್ಯವನ್ನು ವೃದ್ಧಿಪಡಿಸ್ಕೋಬೋದು. ಹಾಗೆ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಒಳ್ಳೆಯ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಂಡು ಮುಂದೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಆ ಜ್ಞಾನದ ಒಂದು ತತ್ವಗಳ ಸಿದ್ಧಾಂತಗಳೇನಿದೆ ಅದರ ಆಧಾರದ ಮೇಲೆ ನಾವು ಏನೇ ವ್ಯಾಪಾರ ಮಾಡಲಿ, ಏನೇ ವ್ಯವಹಾರ ಮಾಡಲಿ, ಏನೇ ಕೆಲಸ ಕಾರ್ಯ ಮಾಡಲಿ, ಏನೇ ಪ್ರಾಜೆಕ್ಟ್ಗಳು ರೆಡಿ ಮಾಡಲಿ, ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಲಿ, ಎಲ್ಲದರಲ್ಲೂ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಒಂದು ನಮ್ಮ ಹಿಂದಿನ ಜ್ಞಾನಿಗಳು, ಗುರುಗಳು, ಪಂಡಿತರು ಕಂಡುಕೊಂಡ್ರು. ಅದರ ಆಧಾರದ ಮೇಲೆ ಗಣಪತಿ ಹಬ್ಬ ಅಥವಾ ಗಣಪತಿ ಉತ್ಸವ, ಜನ್ಮ ಜಯಂತಿ ಈ ರೀತಿ ಮಾಡ್ತಾರೆ. ಈಗ ಗಣಪತಿ ಮೂಷಿಕರಾಜು ಕೆಳಗಡೆ ಇರ್ತಾನೆ. ಮೂಷಿಕ ಅಂದರೆ ಇಲಿ, ಹೆಗಡ ಅಂತೀವಿ. ಅದರ ಮೇಲೆ ಗಣಪತಿ ಕೂತಿರ್ತಾನೆ. ಇದರ ಅರ್ಥ ಏನೋ, ಏತಕ್ಕಾಗಿ ಈ ರೀತಿ ನೋಡಿದಾಗ ಏನಪ್ಪ ಬರ್ತಂದರೆ, ಈಗ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಏನಿರುತ್ತೆ, ಇಲಿ ಇರುತ್ತೆ ನೋಡಿದ್ರಲ್ಲ, ಇಲಿಗಳು, ಚಿಕ್ಕ ಇಲಿಗಳು ಮನೆಗಳಲ್ಲಿರುತ್ತೆ. ದೊಡ್ಡ ದೊಡ್ಡ ಹಿಡಿದಪ್ಪ ಕೊಕ್ಕನಗಳು ಅಂತೀವಿ, ಹಂದಿ ಹೆಗ್ಗಣ ಅಂತೀವಿ. ಅವು ಚಿರಂಡಿಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತವೆ. ಇಲ್ಲ ಬಯಲಲ್ಲಿ ಕೆಲವು ಇಲಿಗಳಿರ್ತವೆ, ಹೊರಗಡೆ ಬಯಲುಗಳಲ್ಲಿ. ಮನೆಯಲ್ಲಿ ಇರೋ ಇಲಿಗಳು, ಮನೆಯಲ್ಲಿರೋ ಪೇಪರ್ಗಳು, ನಮ್ಮದು ಪುಸ್ತಕಗಳು, ಬಟ್ಟೆಗಳು ಇವೆಲ್ಲ ತಿಂದು ಹಾಳು ಮಾಡ್ತವೆ. ಕಚ್ಚಿ ಹಾಳು ಮಾಡ್ತವೆ. ಮನೆಯಲ್ಲಿ ಇಷ್ಟಿಷ್ಟೇ ಇರ್ತವೆ ನೋಡೋಕ್ಕೆ, ಆದರೆ ಎಲ್ಲ ಹಾಳು ಮಾಡ್ತವೆ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ. ಎಲ್ಲಂದ್ರೆ ಅಲ್ಲಿ ಕೆರಿತಾ ಇರ್ತವೆ, ಎಲ್ಲಂದ್ರೆ ಅಲ್ಲಿ ಕಡಿತಾ ಇರ್ತವೆ. ವೈರ್ಗಳು, TV ವೈರ್ಗಳು, ಕಂಪ್ಯೂಟರ್ ವೈರು, ಮೊಬೈಲ್ ವೈರ್ಗಳು ಹೀಗೆ ತಿಂದಾಕ್ತವೆ. ತರಕಾರಿಗಳು, ಬೇಳೆಗಳು ಏನಾದರೂ ಇದ್ದರೆ ಮೂಟೆಗಳಲ್ಲಿ ಅಕ್ಕಿ ಎಲ್ಲವ ಗಲೀಜು ಮಾಡ್ತವೆ ಇಲಿಗಳು. ಅವ್ದು ಏನು ಕೆಲಸ ಅಂದರೆ ಬರೀ ಹಿಂಸೆ ಕೊಡೋದು, ಮನುಷ್ಯನಿಗೆ ಹಿಂಸೆ ಕೊಡೋದು ಅಷ್ಟೇ ಕೆಲಸ ಇಲಿಗಳದ್ದು. ಹಾಗೆ ಹೊಲಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಹಣ್ಣು ಹಂಪಲ, ತರಕಾರಿ, ಗಿಡಗಳು, ಮೊಳಕೆಗಳು, ಬೆಳೆಗಳು, ಗೆಣಸಿನಗಡ್ಡೆ, ಆಲೂಗಡ್ಡೆ, ಕಡಲೆಕಾಯಿ ಇವೆಲ್ಲ ತಿಂದು ಹಾಳು ಮಾಡ್ತವೆ ಯಾವ ಇಲಿಗಳು. ಒಟ್ಟಾರೆ ಅವುಗಳ ಬುದ್ಧಿ ಹಾಳು ಮಾಡೋದು ಅಷ್ಟೇ ಇಲಿಗಳದ್ದು. ಯಾಕೆ ಅವು ಇದ್ದ ಕಡೆ ಇರೋದಿಲ್ಲ, ಒಂದು ನಿಮಿಷ ಕೂಡ ಕೂರೋದಿಲ್ಲ. ಅವೇನಿದ್ರು ಹಗಲೊತ್ತಲು ಮಾತ್ರ ಬಿಲ್ಲದಲ್ಲಿ ಇರ್ತವೆ, ಅಲ್ಲಿ ಕೂಡ ಓಡಾಡ್ತಾ ಇರ್ತವೆ ಬಿಲ್ಲದಲ್ಲಿ. ಅದಕ್ಕೆ ದೊಡ್ಡದಾಗಿ ಮಾಡ್ಕೊಬಿಟ್ಟಿರ್ತವೆ ಬಿಲ್ಲುಗಳು ಏರಿಯಾ. ಅವಿಗೆ ಮೈಂಡ್ ಕರೆಕ್ಟ್ ಇರೋಲ್ಲ. ಅದರಲ್ಲೂ ಮನೇಲಿ ಚಿಕ್ಕ ಇಲಿಗಳಿರ್ತವೆ, ಅವಗಂತೂ ಮೈಂಡ್ ಕರೆಕ್ಟ್ ಇರೋಲ್ಲ. ರಾತ್ರಿ ಆದರೆ ಸಾಕು ಎಲ್ಲ ಓಡಾಡ್ತಿರ್ತವೆ. ಮನೆಯೆಲ್ಲ ಪಾತ್ರೆಗಳು, ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ತೊಳ್ತವೆ. ಎಲ್ಲಂದ್ರೆ ಅಲ್ಲಿ ಓಡಾಡ್ತಿರ್ತವೆ, ಎಲ್ಲಂದ್ರೆ ಶಬ್ದ ಮಾಡ್ತಿರ್ತವೆ. ಚಿಕ್ಕ ಮಕ್ಕಳಾದರೆ ಭಯ ಬೀಳ್ತಾರೆ, ರಾತ್ರಿ ಹೊತ್ತು ಕಿರ್ಚಾಡ್ಬಿಡ್ತಾರೆ.
ಈ ರೀತಿ ಇಲೆಗಳು ಹಿಂಸೆ ಕೊಡ್ತವೆ. ಈ ಇಲೆಗಳು ಯಾಕೆ ಇಷ್ಟೊಂದು ಅಸ್ಥಿರ, ಅವು ಯಾಕೆ ಇದ್ದ ಕಡೆ ಇರೋದಿಲ್ಲ, ಯಾಕೆ ಏನನ್ನಾದರೂ ಕಡಿತಾ ಇರ್ತವೆ ಅಂದರೆ ಅವುಗಳಿಗೆ ನಂಜು ಅಂತಾರೆ. ನಂಜು ವಿಷದ ಥರ ನಂಜು ಅಂತಾರೆ. ಆ ಹಲ್ಲುಗಳು ದವಡೆಗಳಲ್ಲಿ ಅವು ಮೈಂಡು ಕರೆಕ್ಟ್ ಇರಲ್ಲ. ಮೆದುಳಿದೆಯಲ್ಲ, ಮೆದುಳು ಬಹಳ ಅಸ್ಥಿರ. ಅದಕ್ಕೆ ಮೆದುಳು ಬಹಳ ಸೂಕ್ಷ್ಮ, ಸ್ಥಿರವಾಗಿರೋದಿಲ್ಲ ಅದರ ಮೆದುಳು. ಯಾವಾಗ ಮೆದುಳು ಕರೆಕ್ಟ್ ಇರಲ್ಲ ಅವಾಗ ಅದಕ್ಕೆ ಲೂಸ್ ಅಂತೀವಲ್ಲ, ಹಾಗೆ. ನೀವು ಫಸ್ಟ್ ಪಾರ್ಟ್ ಹಾಕಿದ್ದೀರಿ, ನಾನು ನೋಡಿರ್ಬೋದು. ವಿಕೃತಿ ಫಸ್ಟ್ ಪಾರ್ಟ್ ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ವಿಕೃತಿ ಇರುತ್ತೆ. ಅದರ ಮನಸ್ಸು ಅದರ ಕಂಟ್ರೋಲಲ್ಲಿ ಇರೋದಿಲ್ಲ. ಅದಕ್ಕೆ ಅದೇನು ಮಾಡ್ತದೆ, ಏನೇನಾದರೂ ಕಡಿತಿರ್ತದೆ, ಏನಾದರೂ ತಿಂತಿರ್ತದೆ, ಏನೋ ಹಾಳು ಮಾಡೋದು ಅಷ್ಟೇ ಕೆಲಸದ್ದು. ಕಡ್ದು ಬಟ್ಟೆಗಳನ್ನೂ ಬಿಡಲ್ಲ, ಪುಸ್ತಕಗಳನ್ನೂ ಬಿಡಲ್ಲ. ಲಾಸ್ಟಿಗೆ ನಾವು ದುಡ್ಡಿಟ್ಟಿದ್ರೆ ದುಡ್ಡನ್ನೂ ಬಿಡಲ್ಲ, ಬೆಳೆಗಳು ಬಿಡಲ್ಲ, ಕಾಳುಗಳು ಬಿಡಲ್ಲ, ತರಕಾರಿ ಬಿಡಲ್ಲ. ಇಲಿ ಬುದ್ಧಿ. ಅದೇ ಥರ ಇಲಿ ಹೆಂಗೆ ಅಸ್ಥಿರ, ಆ ಥರ ಮನುಷ್ಯನ ಮನಸ್ಸು, ಮನುಷ್ಯಂದು ಕೂಡ ಅದೇ ಥರ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು, ಪೂಜೆ ಮಾಡಬೇಕಲ್ಲ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕಲ್ಲ. ನಿಮ್ಮ ಮನಸ್ಸಲ್ಲಿ ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಬುದ್ಧಿ ನಿಮ್ಮ ಕೈಗೆ ಬಂದರೆ ಅದನ್ನು ಸದ್ಬುದ್ಧಿ ಅಂತೀವಿ. ಹಾಗೆ ಪ್ರಾಣಶಕ್ತಿ ನಿಮ್ಮ ಹತೋಟಿಯಲ್ಲಿರ್ತದೆ. ಅಂದರೆ ಅದನ್ನು ಎನರ್ಜಿ ಅಂತೀವಿ, ಶಕ್ತಿ ಅಂತೀವಿ. ಆಗ ನೀವು ಮಾಡೋಕ್ಕೆ ಪ್ರತಿ ಕೆಲಸ, ನೀವು ತಗೊಳ್ಳೋ ಪ್ರತಿ ನಿರ್ಧಾರ ಸರಿ ಇರುತ್ತೆ. ಇದನ್ನು ಫಸ್ಟ್ ಪಾರ್ಟಲ್ಲೇನೋ ಹೇಳಿದೆ. ಅದಕ್ಕೆ ಇಲಿ ಇದೆಯಲ್ಲ, ಚಿಕ್ಕ ಇಲಿಗಳು ಅಂತ ನಿಮ್ಮ ಮನಸ್ಸು. ಇಲಿ ಹೆಂಗೆ ಇದ್ದ ಕಡೆ ಇರಲ್ಲ, ಏನಾದರೂ ಒಂದು ಮಾಡ್ತಾ ಇರುತ್ತೆ, ಹಾಗೆ ನಿಮ್ಮ ಮನಸ್ಸು, ಭಾವನೆಗಳು, ನಿಮ್ಮ ನಿರ್ಧಾರಗಳಿರ್ತವೆ. ಆದರೆ ಆ ಇಲಿಯಂತೆ ನಿಮ್ಮ ಮನಸ್ಸು ಇರಬಾರ್ದು, ಆ ಇಲಿಯಂತೆ ನಿಮ್ಮ ಭಾವನೆಗಳಿರಬಾರ್ದು, ಆ ಇಲಿಯಂತೆ ನಿಮ್ಮ ನಿರ್ಧಾರಗಳಿರಬಾರ್ದು. ನಿಮ್ಮ ನಿರ್ಧಾರಗಳು ಯಾವಾಗೂ ಆನೆಯಂಥ ಮನಸ್ಸು, ಆನೆಯಂಥ ಬಲ, ಆನೆಯಂಥ ನಿರ್ಧಾರ, ಬುದ್ಧಿವಂತಿಕೆ ನಿಮ್ಮಲ್ಲಿರಬೇಕು ಅನ್ನೋದು ಇದರ ತತ್ವ. ಗಣಪತಿ ಇದೆಲ್ಲ ಅದರ ತತ್ವ. ನೀವು ಇಲಿಯಾಗಿ ಅಸ್ಥಿರವಾಗಿದ್ದರೆ, ಚಂಚಲವಾಗಿದ್ದರೆ, ನಂಜು ಆಗಿದ್ದರೆ ಅದರಿಂದ ನಿಮಗೆ ಏನೂ ಉಪಯೋಗ ಇಲ್ಲ, ಇನ್ನೊಬ್ಬರಿಗೆ ನಾಶ ಆಗುತ್ತೆ, ನೀವು ನಾಶ ಆಗ್ತೀರಾ ಅನ್ನೋದು ಇದರ ಅರ್ಥ. ಅದೇ ಆನೆಯಂತೆ ಒಳ್ಳೆ ಬುದ್ಧಿಜೀವಿ ಆಗಿದ್ದರೆ, ಜ್ಞಾನಿ ಆಗಿದ್ದರೆ ಅದರ ಮೆದುಳು ತುಂಬ ದೊಡ್ಡದಾಗಿರುತ್ತೆ ಆನೆದು. ಅಷ್ಟೇ ಅಲ್ಲ, ಆನೆಗಳು, ನೀವು ಆನೆಗೆ ಏನಾದರೂ ಇವತ್ತು ತಿಂಡಿ ಕೊಡಿ, ಏನಾದರೂ ಒಂಚೂರು ತಿಂಡಿ, ಆಮೇಲೆ ಅದು ತಿನ್ನುತ್ತೆ ನೀವು ಕೊಟ್ಟಿದ್ದು ಬಾಳೆಹಣ್ಣು, ಇನ್ನೊಂದು ಆಪಲ್ಲು, ಏನೋ ಒಂದು. ಆಮೇಲೆ 10 ವರ್ಷ ಬಿಟ್ಟು ನೀವು ನೋಡಿ ಮತ್ತೆ ಅದರ ಹತ್ರ ಹೋಗಿ, ಅದು ನಿಮ್ಮನ್ನು ಗುರ್ತಿಡಿಯುತ್ತೆ, ಒಳ್ಳೆ ಫ್ರೆಂಡ್ ಥರ ನೋಡುತ್ತೆ ನಿಮ್ಮನ್ನು. ಅಷ್ಟು ಚೆನ್ನಾಗಿ ಅದ್ರ ಬುದ್ಧಿವಂತಿಕೆ, ಮೆಮೊರಿ ಪವರ್ ಇರುತ್ತೆ. ಮೆದುಳು ಗಾತ್ರ ದೊಡ್ಡದಿದ್ದಷ್ಟು ಬುದ್ಧಿ ಜಾಸ್ತಿ ಇರುತ್ತೆ, ಮೆಮೊರಿ ಪವರ್ ಜಾಸ್ತಿ ಇರುತ್ತೆ, ಚುರುಕಾಗಿರುತ್ತೆ ಅನ್ನೋದು ಅರ್ಥ. ಈಗ ಚೈನಾದವ್ರದ್ದು ಬ್ರೈನ್ ದೊಡ್ಡದೆ, ಅವ್ರಿಗೆ ಒಳ್ಳೆ ಬುದ್ಧಿ ಇದೆ, ಆದರೆ ಅವರೆಲ್ಲ ಕಂತ್ರಿ ಬುದ್ಧಿಗೆ ಉಪಯೋಗಿಸ್ತಾರೆ ಅವ್ರ ಬುದ್ಧಿನ. ಎಲ್ಲರೂ ಅಲ್ಲ, ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಇಲ್ಲ 98% ಅಲ್ಲಿರೋ ಜನ ಚೇಳುಗಳು ತಿಂತಾರೆ, ಸರ್ಪಗಳು ತಿಂತಾರೆ, ಕಪ್ಪೆಗಳು ತಿಂತಾರೆ, ಇಲಿಗಳು ತಿಂತಾರೆ, ನಾಯಿಗಳು ತಿಂತಾರೆ, ಕತ್ತೆಗಳು ತಿಂತಾರೆ, ಕಾಗೆ ತಿಂತಾರೆ, ಗೋಗತಿ ಎಲ್ಲ ತಿಂತಾರೆ ಅವರು. ಹಾಗಂತ ಎಲ್ಲರೂ ಅಲ್ಲ, ಅಲ್ಲಿ ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಹಿಂದೂಗಳು ಮತ್ತೊಬ್ಬರು ಎಲ್ಲ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಅವರೆಲ್ಲ ತಿನ್ನಲ್ಲ. ಆದರೆ 98% ಅಲ್ಲಿ ತಿಂತಾರೆ. ಇದು ಅವ್ರಿಗೆ ಮೆದುಳು ದೊಡ್ಡದಿರುತ್ತೆ. ನಾವು ಬುದ್ಧಿವಂತರಂತ ಎಲ್ಲ ಲೋಕಲ್ ಐಟಮ್ಸು, ಬರೀ ಲೋಕಲ್ ಚೈನಾ ಗುಡ್ಸು ತಯಾರು ಮಾಡಿ 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 ನಮ್ಮ ದೇಶಕ್ಕೂ ಕಳಿಸಿದ್ರು, ಬೇರೆ ದೇಶಕ್ಕೂ ಕಳಿಸಿ, ಅವು ಇನ್ನೇನು 2 ದಿನ ಉಪಯೋಗ ಬರೋಲ್ಲ, ಯಾವುದೋ ಒಂದೊಂದು ಉಪಯೋಗ ಬರೋಲ್ಲ. 100ಕ್ಕೆ 98 ಭಾಗ ಲೋಕಲ್ಲು, ಅದು ವೇಸ್ಟ್. ನಾವು ತೊಗೊಂಡ್ರೆ ಹೊಟ್ಟೆ ಉರಿಯುತ್ತೆ, ಹಾಳಾಗ್ಬಿಡುತ್ತೆ 3 ದಿನಕ್ಕೆ. ಅದು ಒಂದು ಹೆಡ್ಫೋನ್ ತೊಗೊಳ್ಳಿ, ಒಂದು ಫೋನ್ ತೊಗೊಳ್ಳಿ, ಒಂದು ಬ್ಯಾಟ್ರಿ ತೊಗೊಳ್ಳಿ, ಏನೋ ತೊಗೊಳ್ಳಿ, ಚೈನಾದು ಚೀಪಾಗಿ ಸಿಗ್ಬಿಡುತ್ತೆ. ಆದರೆ ಅದು ವೇಸ್ಟ್, 3 ದಿನಕ್ಕೆ ಕೆಟ್ಟಾಗುತ್ತೆ, ಆವಾಗ ನಮ್ಗೆ ಹೊಟ್ಟೆ ಉರಿಯುತ್ತೆ ಅಲ್ವಾ. ಹಾಗೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗಲೂ ನಮ್ಮ ಬುದ್ಧಿ ನಮ್ಮ ಕಂಟ್ರೋಲಲ್ಲಿರಬೇಕು, ನಮ್ಮ ಭಾವನೆಗಳು, ನಮ್ಮ ನಿರ್ಧಾರಗಳು, ನಮ್ಮ ಸ್ಟ್ಯಾಂಡರ್ಡು, ಒಳ್ಳೆ ಗ್ಲಾಮರ್ ಇಮೇಜು ನಮ್ಮಲ್ಲಿದ್ದರೆ ನಮ್ಮ ಮನೆಯವರು ನನ್ನ ಇಷ್ಟಪಡ್ತಾರೆ, ನಮ್ಮ ಮನೆಯವ್ರು ಯಾರಿದ್ದಾರೆ ಅವರೆಲ್ಲ ನಮ್ಮನ್ನ ಇಷ್ಟಪಡ್ತಾರೆ, ಅಕ್ಕಪಕ್ಕದವ್ರು ಇಷ್ಟಪಡ್ತಾರೆ, ಬೇರೆಯವ್ರು ಇಷ್ಟಪಡ್ತಾರೆ. ಒಂದು ವೇಳೆ ಅವ್ರು ಇಷ್ಟಪಟ್ಟಿಲ್ಲ, ನಮ್ಮ ಹತ್ರ ಒಳ್ಳೆ ಬುದ್ಧಿ ಇದ್ದು, ಒಳ್ಳೆಯ ಜ್ಞಾನ ಇದ್ದು ಅಂದರೆ ಅವ್ರು ಲೋಕಲ್ಲೇ ಇರ್ತಾರೆ. ಇಲ್ಲೇನು, ಈಗ ನಾವು ಒಳ್ಳೆ ಬುದ್ಧಿವಂತರಾಗಿರ್ತೀವಿ, ಜ್ಞಾನಿಗಳಾಗಿರ್ತೀವಿ, ಅಲ್ದಮೇಲೆ ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದಮೇಲೆ ಅವ್ರಿಗೆ ಲೋಕಲ್ಲರೇ ಬೇಕು, ಇಂಥವರೇ ಬೇಕು. ಯಾಕಂದರೆ ಈ ಜಗತ್ತಿನಲ್ಲೆಲ್ಲ ಲೋಕಲ್ ಅವರೇ ಜಾಸ್ತಿ ಇರೋದು, ಒಳ್ಳೆಯವ್ರು ಯಾರಿದ್ದಾರೆ, ಕಡಿಮೆ ಇದ್ದಾರೆ. ಹಾಗೆ ಗಣಪತಿ ಅಂದರೆ
ಆನೆಯಂಥ ಮೆದುಳು, ಆನೆಯಂಥ ಶರೀರ, ಆನೆಯಂಥ ಹೊಟ್ಟೆ, ಇಡೀ ಬ್ರಹ್ಮಾಂಡ ಅಂದರೆ ಹೊಟ್ಟೆ ದೊಡ್ಡದಾಗಿರುತ್ತಲ್ಲ ಹೊಟ್ಟೆ, ಆ ಥರ ಬ್ರಹ್ಮಾಂಡ ಅದು. ಇಷ್ಟು ಜಗತ್ತಿದೆಯಲ್ಲ ವಿಶ್ವ, ಅಷ್ಟು ಜ್ಞಾನ, ಅಷ್ಟು ಶಕ್ತಿಶಾಲಿ, ಅಷ್ಟು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅಂತ ಇದರ ಅರ್ಥ. ಗೊತ್ತಾಯ್ತಾ? ಆಮೇಲೆ ಇದರಿಂದ ನಾವು ಕಲಿಯೋದೇನಿದೆ, ಈ ಇಲಿಯಂಥ ಮನಸ್ಸನ್ನು ನಮ್ಮ ಕಂಟ್ರೋಲ್ ತಗೋಬೇಕು, ನಮ್ಮ ಕೆಳಗಡೆ ಹಾಕ್ಕೋಬೇಕು. ಇಲಿಯಂಥ ಮನಸ್ಸನ್ನು, ನಮ್ಮ ಮನಸ್ಸನ್ನು ನಾವು ಕೆಳಗಡೆ ಹಾಕ್ಕೋಬೇಕು. ಅದಕ್ಕೆ ಕತೆ ತಯಾರು ಮಾಡಿದ್ರು ದೊಡ್ಡವರು. ಏನು ಕತೆ ತಯಾರು ಮಾಡಿದ್ರು ನಾನು ಹೇಳ್ತೀನಿ ಒಂಚೂರು, ಸರಿನಾ? ಇವರ ನಮ್ಮ ಮನಸ್ಸು ಬುದ್ಧಿ ನಮ್ಮ ಕಂಟ್ರೋಲಲ್ಲಿದ್ದರೆ ನಮ್ಮ ಪ್ರಾಣಶಕ್ತಿ ನಮ್ಮ ಕಂಟ್ರೋಲಲ್ಲಿರುತ್ತೆ. ನಾವೇನೇ ಈ ಮೂರನೇ ಕಣ್ಣಿಂದ, ನಮ್ಮ ದಿವ್ಯ ದೃಷ್ಟಿಯಿಂದ ಏನೇನೇ ಬಯಸಿದ್ರು, ನಮ್ಮ ದಿವ್ಯ ದೃಷ್ಟಿಯಿಂದ ಯಾರಿಗೆ ಒಳ್ಳೇದು ಮಾಡಬೇಕಾದ್ರು, ನಮ್ಮ ದಿವ್ಯ ದೃಷ್ಟಿಯಿಂದ ಯಾರಿಗೆ ನಮ್ಮ ಶತ್ರುಗಳು ಯಾರಿದ್ದಾರೆ ಅವ್ರಿಗೆ ನಾವು ಸ್ವಲ್ಪ ನೋವು ತಿಂದರೆ, ಕೆಟ್ಟದ್ದು ಬಯಸಿದ್ರೆ ಅವರು ಸರ್ವನಾಶ ಆಗಿಬಿಡ್ತಾರೆ. ಯಾಕಂದರೆ ನಮ್ಮ ದಿವ್ಯ ದೃಷ್ಟಿಯಿಂದ ಮೆಸೇಜಸ್ ಹೋಗುತ್ತೆ, ಪ್ರಾಣಶಕ್ತಿ ಹೋಗುತ್ತೆ, ಭೂತಶಕ್ತಿ, ಪಂಚಭೂತಗಳ ಶಕ್ತಿ ಹೋಗುತ್ತೆ, ಅವ್ರನ್ನ ನಾಶ ಮಾಡುತ್ತೆ ಕೆಟ್ಟವ್ರನ್ನ. ಹಾಗೆ ಒಳ್ಳೆಯದನ್ನು ಪಡ್ಕೊಳ್ತೀವಿ, ನಮ್ಗೆ ಬೇಕಾದನ್ನು ಪಡ್ಕೊಳ್ತೀವಿ. ಆ ಸಾಮರ್ಥ್ಯ ಬೇಕಾದರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿರಬೇಕು. ಇಲಿ ಹಾಗೆ ಇಲಿ ಮೇಲೆ ನಾವು ಸವಾರಿ ಮಾಡ್ತೀವಿ. ನಾವು ಸವಾರಿ ಮಾಡ್ಬೇಕು. ಗಣಪತಿ ಇಲಿ ಮೇಲೆ ಸವಾರಿ ಮಾಡಿದ್ದಾರೆ. ನಾವೇ ಅಂದ್ರೆ ಮೇಲೆ ಸವಾರಿ ಮಾಡಬೇಕು, ನಮ್ಮ ಮನಸ್ಸಿನ ಮೇಲೆ ಸವಾರಿ ಮಾಡಬೇಕು. ಇಲಿ ಅಂದರೆ ಮನಸ್ಸು ಅಂತ ತಿಳ್ಕೊಳ್ಳಿ. ಚಂಚಲವಾದ ಇಲಿ ಹೆಂಗಿದೆ ಹಾಗೆಲ್ಲ ಮನಸ್ಸು ಅಸ್ಥಿರ, ಅದರ ಮೇಲೆ ನಾವು ಸವಾರಿ ಮಾಡಬೇಕು. ಆವಾಗ ನಮ್ಮ ಬುದ್ಧಿ ಒಲಿಯುತ್ತೆ. ಸಿದ್ಧಿ ಅಂದರೆ ಶಕ್ತಿ, ಬುದ್ಧಿ ಅಂದರೆ ಒಳ್ಳೆ ಬುದ್ಧಿವಂತಿಕೆ ಒಲಿಯುತ್ತೆ. ಆಮೇಲೆ ಸುಖ ಲಾಭ ಅಂದರೆ ಯಾರು? ಗಣಪತಿ ಮಕ್ಕಳು. ಅಂದರೆ ನಮಗೆ ಸುಖ ಲಾಭ ಲಭಿಸುತ್ತೆ. ಯಾವಾಗ ಸಿದ್ಧಿ ಬುದ್ಧಿ ಒಲಿಯುತ್ತೆ, ಯಾವಾಗ ಸುಖ ಲಾಭ ಒಲಿಲೇಬೇಕು. ಆಮೇಲೆ ಗಣಪತಿ ಕುಮಾರಸ್ವಾಮಿ ತಂಗಿ ಬಂದು ಸಹೋದರಿ ಸಂತೋಷಿ ಮಾತೆ, ಆವಾಗ ನಮಗೆ ಸಂತೋಷ ಸಿಗುತ್ತೆ. ಈಗ ಗೊತ್ತಾಯ್ತಾ? ಫಸ್ಟು ಗಣಪತಿಯನ್ನು ಹೊಲಿಸ್ಕೋಬೇಕಾದ್ರೆ ಅಸ್ಥಿರವಾದ ನಮ್ಮ ಮನಸ್ಸನ್ನು ನಮ್ಮ ಕೆಳಗೆ ಇಟ್ಕೋಬೇಕು. ಯಾವ ರೀತಿ? ಆನೆಯಂಥ ಮೆದುಳು, ಆನೆಯಂಥ ಬುದ್ಧಿವಂತಿಕೆ ನಮಗಿರಬೇಕು. ಹಾಗೆ ಸಿದ್ಧಿ ಬುದ್ಧಿ ಅಂದರೆ ಅವರ ಪತ್ನಿಯರು, ಗಣಪತಿ ಪತ್ನಿಯರು, ಅವರು ಒಲಿತಾರೆ. ಅಂದರೆ ಒಳ್ಳೆ ಬುದ್ಧಿ, ಒಳ್ಳೆ ಸಿದ್ಧಿ ಅಂದರೆ ಶಕ್ತಿ. ಆಮೇಲೆ ಅವ್ರ ಮಕ್ಕಳು ಸುಖ ಲಾಭ, ಅವರು ಒಲಿತಾರೆ. ಆಮೇಲೆ ಸಂತೋಷ ಮತ್ತೆ ಒಲಿತಾರೆ. ಇಲ್ಲೇನು ಬೇಕು? ಸಿದ್ಧಿ ಆಯಿತು, ಬುದ್ಧಿ ಆಯಿತು, ಸುಖ ಆಯಿತು, ಲಾಭ ಆಯಿತು, ಸಂತೋಷ ಆಯಿತು. ಇಲ್ಲೇನು ಬೇಕಪ್ಪ ಅಲ್ವಾ? ಹಾಗೆ ಆಮೇಲೆ ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಅಂದರೆ ಇಂದ್ರನ ಮಗಳು ಕುಮಾರಿ ದೇವಲೋಕ ಒಲಿಯುತ್ತೆ ಅಲ್ವಾ? ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಜೋಡಿ ಸರ್ಪಗಳಿಂದ ಏನು ನಾಗಮಣಿ ಬರುತ್ತೆ, ಒಂದಾಗುತ್ತೆ, ಅದು ಒಲಿಯುತ್ತೆ. ಆಮೇಲೆ ಇನ್ನೇನಿದೆ? ಪಾರ್ವತಿ ಪರಮೇಶ್ವರರು, ಬ್ರಹ್ಮಾಜಿ ಸರಸ್ವತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಮಹಾವಿಷ್ಣು, ಇವರೆಲ್ಲ ಒಲಿತಾರೆ. ವಿಘ್ನೇಶ್ವರನ ಒಬ್ಬನ ಹೊಲಿಸ್ಕೊಂಡ್ರೆ ಸಾಕು ಅಲ್ವಾ? ದೇವತೆಗಳು ಒಲಿತಾರೆ. ಅದಕ್ಕೆ ಎಲ್ಲ ದೇವತೆಗಳು ಗಣಪತಿಯನ್ನು ಆರಾಧಿಸ್ತಾರೆ, ಗಣಪತಿಯನ್ನು ಪೂಜೆ ಮಾಡ್ತಾರೆ. ಯಾಕೆ? ಇಲಿ ಅನ್ನುವ ಈ ಚಂಚಲವಾದ ಮನಸ್ಸಿನ ಮೇಲೆ ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ಭಾವನೆಗಳಿಂದ ಆ ಚಂಚಲವಾದ ಮನಸ್ಸನ್ನು ನಮ್ಮ ಕಂಟ್ರೋಲ್ ತಗೋಬೇಕು. ಇದೇ ಗಣಪತಿ ಹಬ್ಬದ ಒಂದು ವೈಶಿಷ್ಟ್ಯ. ಗೊತ್ತಾಯ್ತಾ? ಅದರಿಂದ ನಮಗೆ ಸ್ವರ್ಗ ಲಭಿಸುತ್ತೆ, ಒಳ್ಳೆ ಲೋಕ ಲಭಿಸುತ್ತೆ, ಒಳ್ಳೆ ಸುಖ ಜೀವನ ಲಭಿಸುತ್ತೆ, ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತೀವಿ, ಆರೋಗ್ಯ ಲಭಿಸುತ್ತೆ, ನಾವು ಕೈ ಹಾಕಿದ ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ಲಾಭ ಸಿಗುತ್ತೆ. ನಾವು ಎಲ್ಲಿ ಕೈ ಹಾಕಿದರೆ ಅಲ್ಲಿ ಬಂಗಾರ ಇದ್ದಂಗೆ, ನಮಗೆ ಬಂಗಾರಕ್ಕೆ ಕೈ ಹಾಕ್ದಂಗೆ ಆಗುತ್ತೆ. ಎಲ್ಲದರಲ್ಲೂ ಲಾಭ ಇರುತ್ತೆ, ಎಲ್ಲಿ ನಷ್ಟ ಇರೋದಿಲ್ಲ ಅನ್ನೋದು ಈ ಒಂದು ಗಣಪತಿ ಹಬ್ಬದ ವಿಶೇಷತೆ ಇರುತ್ತೆ. ಅದಕ್ಕೆ ಗಣಪತಿ ಹಬ್ಬನ ಭಕ್ತಿಯಿಂದ ಅರ್ಥ ಮಾಡಿಕೊಂಡು ಅದನ್ನು ವ್ಯವಸ್ಥಿತವಾಗಿ ನಾವು ಆರಾಧನೆ ಮಾಡಬೇಕೇ ಹೊರತು ಅದೇ ಇಷ್ಟ ಬಂದಾಗಿ ಗೊಂದಲ ಇಟ್ಕೊಂಡು ಮೋಜು ಮಸ್ತಿ ಅಂತ ಹೋದರೆ ಏನೋ ಲಭಿಸಲ್ಲ, ವೇಸ್ಟೇ, ಎಲ್ಲ ಅಲ್ಲಿ ಸುಮ್ಮನೆ ಮೋಜು ಮಸ್ತಿ ಅಷ್ಟೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ಆಚರಣೆಯನ್ನು, ಗಣಪತಿ ಹಬ್ಬವನ್ನು ನಾವು ಮಾಡಬೇಕು. ಹಿಂದೆ ಮೂಷಿಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಬಹಳ ದುಷ್ಟ, ಎಲ್ಲರಿಗೂ ಚಿತ್ರಹಿಂಸೆ ಕೊಡ್ತಿದ್ದ. ಯಾವ ರೀತಿ? ಇಲಿ ಕೊಡುತ್ತಲ್ಲ, ಇಲಿ ಆ ರೀತಿ. ಆಮೇಲೆ ಗಣಪತಿ ದೇವ್ರಿಗೆ ಹೋಗಿ ಎಲ್ಲ ದೇವತೆಗಳು, ಋಷಿಮುನಿಗಳು ಪ್ರಾರ್ಥನೆ ಇಟ್ಟರು. ಹೀಗೆ ಮೂಷಿಕಾಸುರ ಒಬ್ಬ ಅಯೋಗ್ಯ ಇದ್ದಾನೆ, ತುಂಬ ಕಷ್ಟ ಕೊಡ್ತಿದ್ದಾರೆ ಸ್ವಾಮಿ, ಎಲ್ಲರಿಗೂ ಚಿತ್ರಹಿಂಸೆ ಕೊಡ್ತಾನೆ, ಎಲ್ಲರೂ ಬೆಳೆಗಳು ನಾಶ ಮಾಡ್ತಾನೆ, ಎಲ್ಲರೂ ತರಕಾರಿಗಳು, ಹಣ್ಣು ಹಂಪಲ ಗಿಡಗಳು, ತೋಟಗಳು, ಮಾವಿನ ತೋಟ, ಇನ್ನೊಂದು ತೋಟ, ಬಾಳೆ ತೋಟ ಎಲ್ಲ ನಾಶ ಮಾಡ್ತಾನೆ ಮೂಷಿಕಾಸುರ. ಒಬ್ಬ ಅಯೋಗ್ಯ ಇದ್ದಾನೆ ಸ್ವಾಮಿ ಅಂದ್ಬಿಟ್ಟು ಈ ಋಷಿಮುನಿಗಳಿಗೆಲ್ಲ ಹೇಳಿದ್ರು. ಅಗಸ್ತ್ಯ ಮಹರ್ಷಿ ಇವರಿಗೆಲ್ಲ. ಅಗಸ್ತ್ಯ ಮಹರ್ಷಿ ಎಲ್ಲ ಋಷಿಮುನಿಗಳೆಲ್ಲ ಗಣಪತಿ ಹತ್ರ ಹೋಗಿ ಪ್ರಾರ್ಥನೆ ಇಟ್ಟರು. ಆಮೇಲೆ ಗಣಪತಿ ಏನು ಮಾಡ್ದ? ಮೂಷಿಕಾಸುರನ ಮೇಲೆ ಯುದ್ಧಕ್ಕೆ ಹೋಗಿ ಕುಮಾರಸ್ವಾಮಿ, ದೇವಗಣಗಳು, ಕೈಲಾಸ ಗಣಗಳು, ನಂದಿ, ಭೃಂಗೇರಿಟಿ ಇವರೆಲ್ಲ ಸೇರಿ ಆ ಮೂಷಿಕಾಸುರನ್ನ ಸೋಲಿಸಿ ಅವನನ್ನು ಇಲ್ಲೇನು ಸಾಯಿಸಬೇಕು. ಆವಾಗ
ಆ ಮೂಷಿಕಾಸುರನ ಪತ್ನಿ ಆದಿಶಕ್ತಿ ಪರಾಶಕ್ತಿ ಭಕ್ತಳು. ಮೂಷಿಕಾಸುರನ ಪತ್ನಿ ಒಳ್ಳೆ ಪತಿವ್ರತೆ ಆಕೆ, ದೈವ ಭಕ್ತಳು. ಆಕೆ ಬಂದು ಕೇಳ್ಕೊಳ್ತಾಳೆ, ನನ್ನ ಗಂಡನ್ನ ಸಾಯಿಸಬೇಡಿ, ನನಗೆ ಮಾಂಗಲ್ಯ ಉಳಿಸಿ ಅಂತ ಕೇಳ್ಕೊತಾಳೆ ಆಕೆ. ಆವಾಗ ಪಾರ್ವತಿ ಗಣಪತಿಗೆ ಹೇಳ್ತಾಳೆ, ಬಿಟ್ಬಿಡು ಅವನ್ನ ಅಂತ. ಅವಾಗ ಗಣಪತಿ ಹೇಳ್ತಾನೆ, ಇವನು ಬಿಟ್ಬಿಟ್ರೆ ಹೆಂಗಮ್ಮ, ಎಲ್ಲರಿಗೂ ಹಿಂಸೆ ಕೊಡ್ತಾನೆ ಇವನು ಅಂತ ಗಣಪತಿ ಹೇಳ್ತಾನೆ. ಬೇರೆ ದಾರಿ ಹುಡುಕಪ್ಪ ನೀನು ಅಂತ ಅವರಮ್ಮ ಹೇಳ್ತಾಳೆ. ಅವಾಗ ಗಣಪತಿ ಯೋಚನೆ ಮಾಡ್ತಾನೆ, ಏನು ಮಾಡೋದು ಇವನ್ನ, ಬಿಟ್ಬಿಡಂಗಿಲ್ಲ, ಬಿಟ್ಟರೆ ಇವನು ಎಲ್ಲರದು ತೋಟಗಳಲ್ಲಿ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹಿಂಸೆ ಕೊಡ್ತಾನೆ ಎಲ್ಲರಿಗೂ. ಹಾಗೆ ಇವನ್ನ ಕೊಂದರೆ ಈಗ ಅವ್ರ ಹೆಂಡ್ತಿ ಪತಿರತೆ ನಮ್ಮ ಅಮ್ಮಗೆ ಕೇಳ್ಕೊಂಡಿದ್ದಾಳೆ, ನಮ್ಮಮ್ಮ ಭಕ್ತಳು ಬೇರೆ, ಅವ್ರ ಹೆಂಡ್ತಿ ಕೇಳ್ಕೊಬಿಟ್ಟಿದ್ದಾಳೆ, ನಮ್ಮಮ್ಮ ಬೇರೆ ನನಗೆ ಹೇಳ್ತಿದ್ದಾಳೆ ಬಿಟ್ಬಿಡು ಅಂತ, ಏನೋ ಬೇರೆ ದಾರಿ ಹುಡುಕ ಅಂತ, ಏನು ಮಾಡೋದು ಅಂತ ಗಣಪತಿ ಯೋಚನೆ ಮಾಡ್ತಾನೆ. ಅವಾಗ ಗಣಪತಿ ಹಿಂಗೆ ಬುದ್ಧಿವಂತ ಯೋಚನೆ ಮಾಡ್ತಾನೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಲಾಸ್ಟ್ಗೆ ಮೂಷಿಕ ವಾಹನ ಮಾಡ್ಕೊಬಿಡ್ತಾನೆ, ಇವನ್ನೆಲ್ಲಿ ಬಿಡಬಾರ್ದು, ಇಲ್ಲೇ ಇಟ್ಕೋಬೇಕಂತ. ಅವತ್ತಿಂದ ಇವತ್ತಿನವರೆಗೂ ಮೂಷಿಕನ ವಾಹನ ಆ ಮೂಷಿಕಾಸುರ, ಮೂಷಿಕ ಗಣಪತಿ ವಾಹನ, ಗೊತ್ತಾಯ್ತಾ. ಅವತ್ತಿಂದ ಗಣಪತಿ ಹತ್ರನೇ ಇಟ್ಕೊಂಡಿದ್ದಾನೆ ಮೂಷಿಕರನ್ನ. ಮೂಷಿಕನಿಗೂ ಪೂಜೆ ಮಾಡೋ ಭಾಗ್ಯ ಸಿಕ್ತು ಎಲ್ಲರಿಗೂ. ಅಂಥ ಒಬ್ಬ ರಾಕ್ಷಸನಿಗೂ ಕೂಡ ಇವತ್ತೆಲ್ಲರೂ ಪೂಜೆ ಮಾಡ್ತಾರೆ, ಅಸುರನಿಗೆ ಅಲ್ವಾ. ಫಸ್ಟು ಮೂಷಿಕನಿಗೆ ಪೂಜೆ ಮಾಡ್ತಾರೆ, ನೈವೇದ್ಯ ಇಡ್ತಾರೆ. ಆಗಿದ್ದ ಮೇಲೆ ಮನುಷ್ಯರಾದ ನಾವು ಇನ್ನೆಷ್ಟೆಲ್ಲ ಉದ್ಧಾರ ಆಗ್ಬೋದಲ್ವಾ. ದೇವತೆಗಳೆಲ್ಲ ಆರಾಧಿಸಿದ್ರೆ ನಾವು ಎಷ್ಟೆಲ್ಲ ಉದ್ಧಾರ ಆಗ್ಬೋದು. ಗುರುಗಳೆಲ್ಲ ದೇವತೆಗಳಲ್ಲಲ್ವ. ಅದಕ್ಕೆಲ್ಲ ಯಾವಾಗಲೂ ದೈವ ಗುರು ಭಕ್ತಿ ಇರಬೇಕು. ದೈವವನ್ನು ನಿಂದನೆ ಮಾಡಬಾರ್ದು, ಗುರುಗಳನ್ನು ನಿಂದಿಸಬಾರ್ದು. ಯಾವಾಗಲೂ ನಮ್ಮಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇದ್ದರೆ ಎಲ್ಲ ಉದ್ಧಾರ ಆಗ್ತೀರಿ, ಇಲ್ಲ ಅಂದರೆ ಸರ್ವನಾಶ ಆಗ್ತೀರಿ ಅಲ್ವಾ. ಪಾರ್ಟ್ 1 ಹಾಕಿದ್ದೀನಿ ನೋಡಿ, ಪಾರ್ಟ್ 1 ನೋಡಿ, ಯಾರು ನೋಡಿಲ್ಲ ಅವರು. ಇದೇ ಮನಸ್ಸನ ಬಗ್ಗೆ, ಮನಸ್ಸನ್ನು ಹಿಡಿತದಲ್ಲಿ ತಗೊಳ್ಳೋದಂಗೆ, ಸರಿಲ್ಲ. ಓಕೆ ಅವರೇ, ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಬ್ಬಗಳು, ಹಿಂದೂ ಧರ್ಮದ ಹಬ್ಬಗಳು, ಹಿಂದೂ ಧರ್ಮದ ಸಂಸ್ಕೃತಿ ಇವೆಲ್ಲ ಪಾಲನೆ ಮಾಡಿ. ನಮ್ಮ ದೇಶ ರಕ್ಷಣೆ ಆಗಲಿ, ಧರ್ಮ ರಕ್ಷಣೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಆರೋಗ್ಯವಾಗಿ ಲಭಿಸಲಿ. ನೀವು ಯಾವ ಕೆಲಸ ಕೈ ಹಾಕ್ತೀರ ಅದು ಸುಸೂತ್ರವಾಗಿ ನೆರವೇರಲಿ. ಗಣಪತಿ ಎಲ್ಲ ಆರಾಧಿಸಿ ಪೂಜೆ ಮಾಡಿ. ಹಾಗೆ ಸಪ್ತಚಕ್ರಗಳ ಸಾಧನೆಯಲ್ಲಿ ಮೂಲಾಧಾರ ಸ್ವಾಮಿ, ಮೂಲಾಧಾರ ಅಧಿಪತಿ ಶ್ರೀ ಗಣಪತಿ ದೇವರು, ಮೂಲಾಧಾರ ಸ್ವಾಮಿ ಅಧಿಪತಿ. ಓಕೆ, ಇಲ್ಲೇ ಆನ್ಲೈನ್ ಕ್ಲಾಸ್ ಕೊಡ್ತೀವಿ ಸಪ್ತಚಕ್ರಗಳ ಬಗ್ಗೆ. ಹಾಗೆ ಕೆಲವೊಂದು ರೀತಿ ಬ್ರಹ್ಮಜ್ಞಾನ ಸೀಕ್ರೆಟ್ಸ್ ಬಗ್ಗೆ ಹೇಳ್ತೀವಿ, ಕಲಿಸ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ. ಕೊಡಲಲ್ಲಿ ಸಾಧನೆ, ಕೊಡಲಲ್ಲಿ ಯೋಗ ಸಾಧನೆ ಹೇಳ್ಕೊಡ್ತೀವಿ. ಇಷ್ಟ ಆಗೋರು ಕಲಿಬೋದು, ಲಬ್ಬಾರ್ ತಗೊಳ್ಳಿ. ಹಾಗೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮಗೆ ಆ ಗಣಪತಿ ದೇವರು, ಹಾಗೆ ಅವರ ಗಣಬಲ ಶಕ್ತಿ ಎಲ್ಲರ ಮೇಲೆ ಅವರ ಆಶೀರ್ವಾದ ಇರಲಿ. ನಿಮಗೆ ಒಳ್ಳೆಯದಾಗಲಿ, ನೀವು ಯಾರು ಇಷ್ಟಪಡ್ತಾರೋ ಅವರು ಒಳ್ಳೆಯದಾಗಲಿ. ಓಕೆ, ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಲಿದ್ರೆ ಹಾಕ್ಕೊಳ್ಳಿ. ಓಕೆ, ನಿಮಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.